ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಶಿವು ಅಂತ ಹೇಳಿ ಸರ್. ಶಿವಾನಂದ್ ಕಲ್ಲೋಳಿ. ಶಿವಾನಂದ್ ಕಲ್ಲೋಳಿ, ಗ್ರಾಮ ಪಂಚಾಯತಿ ಮುನವಳ್ಳಿ. ಮುನವಳ್ಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ ಸರ್? ನೀವು ಯಾವ ಪಕ್ಷದಿಂದ ಗುರ್ಸ್ಕೊಂಡಿದ್ದೀರಾ? ನಾನು ಬಿಜೆಪಿ ಪಕ್ಷದಿಂದ. ಬಿಜೆಪಿ ಪಕ್ಷದಿಂದ ಗುರ್ಸ್ಕೊಂಡಿದ್ದೀರಾ ಸರ್. ಈ ಬಾರಿ ನಿಮ್ಗೆ ಗೆದ್ದಂಥ ಟೋಟಲ್ ಓಟು ಲೀಡಿಂಗ್ ಓಟು ಏನಿತ್ತು ಸರ್? ನಾನು ಗೆದ್ದಿದ್ದು 487 ಓಟರಿಂದ ಗೆದ್ದಿದ್ದೇನೆ. 67 ಓಟದಿಂದ ಅಂತರದಿಂದ ಗೆದ್ದಿದ್ದೀರಾ ಸರ್. ಇವಾಗ ನಿಮ್ಮ ರಾಜಕೀಯ ಜೀವನ ಹೆಂಗೆ ಅನಿಸ್ತಾ ಇದೆ ಸರ್ ನಿಮಗೆ? ರಾಜಕೀಯ ಯುವಕರು ಬರ್ಬೇಕಂತ ನನ್ನೊಂದು ಆಸೆ. ರಾಜಕೀಯ ಜೀವನದಲ್ಲಿ ಯುವಕರು ಹೆಚ್ಚು ಭಾಗವಹಿಸ್ಬೇಕು ಅನ್ನೋದು ಒಂದು ನಮ್ದು ಮೊದಲಿಂದ ಇತ್ತು, ಈಗೂ ಅದ. ಬಟ್ ಯುವಕರಿಂದ ದೂರ ಒಂದು ಹಳ್ಳಿ, ಒಂದು ರಾಜ್ಯ, ದೇಶ ಮುಂದೆ ಬರ್ಬೋದು. ಯುವಕರಂತಲೇ ಯಾಕಪ್ಪ ಅಂತಂದ್ರೆ ಉತ್ಸಾಹ ಇರುತ್ತೆ. ಏನೋ ಜನಕ್ಕೆ ನಾ ಮಾಡ್ಬೋದು, ಸೋಷಿಯಲ್ ವರ್ಕ್, ಸಮಾಜ ಸೇವೆ ಮಾಡ್ಬೇಕು ಅನ್ನೋದು ನನ್ನಲ್ಲಿತ್ತು. ನನ್ನಲ್ಲಿದ್ದಂಗ ಪ್ರತಿಯೊಬ್ಬರಿಗೂ ಒಂದು ಇರುತ್ತೆ, ನಾವೇನೋ ಮಾಡ್ಬೇಕು ನಮ್ಮ ಊರಿಗೆ. ನಿಮ್ಮ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ಒಂದು ಸುಧಾರಣೆ ಅಂತ ಮಾಡ್ತಾ ಇದ್ದೀರಾ? ನನ್ನ ಬ್ಯಾಕ್ ಸಪೋರ್ಟ್ ಎಲ್ಲ ನನ್ನ ಆತ್ಮೀಯ ಗೆಳೆಯರು, ಮುನವಳ್ಳಿ ಎಲ್ಲ ಯಂಗ್ಸ್ಟಾರ್ಸ್, ನಮ್ಮ ವಾರ್ಡಿನ ಯಂಗ್ಸ್ಟಾರ್ಸು ಆ್ಯಂಡ್ ನಮ್ಮ ಊರಿನ ನಮ್ಮ ವಾರ್ಡಿನ ಗುರು ಹಿರಿಯರು ನನಗೆ ಭಾಳ ಸಪೋರ್ಟ್ ಮಾಡಿ ಕೆಲಸ ನಾನು ಆರಿಸ್ತಾನಿದ್ದಾರೆ. ಅವ್ರಿಗೊಂದು ಒಳ್ಳೆಯ ಕೆಲಸ ಮಾಡ್ಬೇಕಂತ ಹೇಳಿ ಕೆಲಸ ನಾನು ನನ್ನ ವಾರ್ಡಿಗೆ ಸಾಧ್ಯಷ್ಟು ಸರ್ಕಾರ ವತಿಯಿಂದ ದುಡ್ಡು ಅನುದಾನ ತಂದು ಒಂದಷ್ಟು ಏರಿಯಾಗಳು ಭಾಳ ಗೆಲ್ಲಿಸಿದ್ದು. ಸ್ಪಾಟ್ ಮೇಲೆ ಇಂಜಿನಿಯರ್ಗಳು, ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿ ಕೆಲಸ ಕಾಂಕ್ರೀಟ್ ರಸ್ತೆ ಮೊದಲು ನಮ್ಮ ಆದ್ಯತೆ ನಮ್ಗೆ ರಸ್ತೆ ಸರಿ ಇದ್ದಿಲ್ಲ. ಎಲ್ಲಿ ಹೋಗ್ತಲ್ಲೇ ಕೊಳಚೆ ನೀರು ತುಳ್ಕೊಂತ ನಡೆದಾಗಿದ್ದ ಪರಿಸ್ಥಿತಿ ಇತ್ತು. ಈಗ ನಾನು ಸಾಧ್ಯದಷ್ಟು ಒಂದು ಸಣ್ಣ ನಿಮ್ಮ ಗ್ರಾಮದ ಜನತೆಗೆ ಕೆಲಸ ಮಾಡಿದ್ದೀರಾ? ಇಲ್ಲಿ ಮಾಡಿದ್ದಾರೆ ಒಂದು ಸಹ ನನ್ನ ಸ್ವಲ್ಪ ಮಾಡಿದ್ದೇನಂತಂದ್ರು ಅದು ನಾವು ಇನ್ನ ಕಡಿಮೆ ಬಂದ ಅನುದಾನದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೂ ಹೆಚ್ಚಿನ ಅನುದಾನ ಬಂದ್ರೆ ಇನ್ನೂ ಏನು ಹೆಚ್ಚಿನ ಕೆಲಸಗಳನ್ನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಇನ್ನೂ ಹೆಚ್ಚಿನ ಕೆಲಸ ಈಗ ನಾ ಸದ್ಯ ಮಾಡಿದ್ದು ಒಂದು 36ರಿಂದ 38 ಮನೆ ನನ್ನ ಅಧಿಕಾರಿಗಳ ಶಾಸಕರು ಹಿಡ್ಕೊಂಡು ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ನಮ್ಮ ವಾರ್ಡಿಗೆ ಅವಶ್ಯಕತೆ ಎಷ್ಟೋ ಮಂದಿಗೆ ಮನೆ ಇದ್ದಿಕ್ಕಿಲ್ಲ ಅಂಥವರಿಗೆ ಒಂದು 36ರಿಂದ 38 ಮನೆ ನಾ ಮಾಡಿಕೊಟ್ಟಿದ್ದೇನೆ. ಮತ್ತು ಕಾಂಕ್ರೀಟ್ ರಸ್ತೆ ಇವನ್ನೆಲ್ಲ ಸುಧಾರಣೆ ಮಾಡಿದ್ದೀರಾ? ಇನ್ನೂ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಇನ್ನೂ ಸುಧಾರಣೆ ಮಾಡ್ಬೇಕಂತ ಐತಿ. ಯಾಕಂತಂದ್ರೆ ನಮ್ಮ ಏನೇನು ಸುಧಾರಣೆ ಮಾಡ್ಬೇಕಂತ ಮಾಡಿದ್ದೀರಾ? ಇನ್ನೂ ಗಲೀಜು ಪರಿಸ್ಥಿತಿ, ನಮ್ಮ ಕೊಳಚೆ ಇವು ಗಟ್ರ ಅಲ್ಲಿ, ಆಮೇಲೆ ಟಾಯ್ಲೆಟ್ ರೂಮ್ ಇದ್ದು ಇವೆಲ್ಲ ಇನ್ನ ಭಾಳ ನಮ್ಮ ಏರಿಯಾದಾಗ ಪರಿಸ್ಥಿತಿ ಭಾಳ ಕೆಟ್ಟವೆ. ಇದೊಂದು ಸುಧಾರಣೆ ಮಾಡ್ಬೇಕಂತ ಅದ. ಇನ್ನೊಂದು ವರ್ಷ ಅವಕಾಶ ಇದ್ರೆ ಇದೊಂದು ಸುಧಾರಣೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರೆ. ಬೀದಿ ದೀಪ ಸದ್ಯ ಮಟ್ಟ ಆಲ್ಮೋಸ್ಟ್ ಎಲ್ಲ ಸುಧಾರಣೆ ಆಗಿದಾವ. ಬಂದ ನಂತರ ಪ್ರತಿಯೊಂದು ಸಂಧಿ ಹೋಗಿ ಒಂದು ಏರಿಯಾಗ ಹೋಗಿ ಏನು ಎಂತ ಅಂತೇಳಿ ತಿಳ್ಕೊಂಡು ನೀರಿನ ವ್ಯವಸ್ಥೆ ಮನೆಗೆ ಹೋಗಿ ಸಮಸ್ಯೆ ಅಂತ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ತಾ ಇದ್ದೀರಾ ಸರ್. ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲೇವರ ಅಥವಾ ಮೊದಲೇ ಯಾರಾದರೂ ಇದ್ರ? ಮೊದಲೇ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ ರಾಜಕೀಯ ನಾನೇ ಮೊದಲೇ ಅದು. ನೀವೇ ಫಸ್ಟ್ ಈ ಬಾರಿ? ನಾನೇ ಬಾರಿ. ನನಗೆ ಹಿಂದೆ ನನ್ನ ಗೆಳೆಯರು ಎಲ್ಲರೂ ನಿಂದ್ರು ಅಂತ ನಾಕತ್ರು. ನಾನು ನಿಂದಿರ್ಬೇಕಂತ ಯಾವಾಗ ಆಸೆ ಪಟ್ಟ, ಅವ್ರು ಎಲೆಕ್ಷನ್ ಮಾಡಬೇಕು, ನಾ ಮುಂದೆ ಬರಬೇಕು, ನಾ ಹೆಂಗೆ ಮಾಡ್ಬೇಕು ಅನ್ನೋದಿಲ್ಲ. ನನ್ನ ಗೆಳೆಯರು ಆತ್ಮೀಯರು ಬಂದ ಕೆಲಸ ನಮ್ಮ ಮನೆ ಫ್ಯಾಮಿಲಿ ನಿಲ್ಲು ನೋಡು ಒಂದು ಅವಕಾಶ ಮಾಡ್ದೆ ನಿಲ್ಸಿದ್ರು. ನಿಂತ ಮೇಲೆ ನಾ ಚುನಾವಣೆ ಬರ್ತಿದ್ವಿ. ನಿಂತ ಎಲೆಕ್ಷನ್ ಆರಿಸಿ ಬಂದ ನಂತರ ಗೊತ್ತಾಯ್ತು ನನ್ನ ಜವಾಬ್ದಾರಿ ಏನು ಅನ್ನೋದು. ಆಮೇಲೆ ಅನಿವಾರ್ಯವಾಗಿ ಒಂದು ಒಳ್ಳೆ ಕೆಲಸ ಸಮಾಜ ಸೇವೆ ಮಾಡಬೇಕು ನಿಮ್ಮ ಕೈಯಿಂದ ಆಗ್ತಾ ಇದೆ ಸರ್. ಇವಾಗ ನಿಮ್ಮ ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರು ಹಿರಿಯರು ಅಂತ ಯಾರಾದರೂ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರಾ? ಗುರು ಹಿರಿಯರ ಅಂತ ನನ್ನ ಗುರುಗಳು ಆದಂಥ RH ಪಾಟೀಲ್ ಸರ್ ಗುರು, ಅಂದ್ರೆ ನನ್ನ ವಾರ್ಡಿನ ಒಂದಷ್ಟು ಮಂದಿ ಹಿರಿಯರು ನಮ್ಮದು ಯಾವಾಗಲೂ ನನಗೆ ಬೆನಿಫಿಟ್ ಇರೋರು. ನಮ್ಮ ಓಣಿ ಹಿರಿಯರು, ನಮ್ಮ ಓಣಿ ಯುವಕರು ಎಲ್ಲರೂ, ನಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಸ್ಫೂರ್ತಿಯಾಗಿದ್ದಾರೆ ಸರ್. ನಮ್ಮ ಮೂಲಕ ನೀವು ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಮೂಲಕ ಹೇಳ್ಬೇಕಂತಂದ್ರೆ 1000 ಜನ ಊಟ ಹಾಕಿ ಆರಿಸ್ತಂದಂಥ ಜನತೆಗೆ ಮೊದಲನೇದಾಗಿ ಕೃತಜ್ಞತೆ ಹೇಳ್ತಾನೆ. ನನಗೆ ಊಟ ಹಾಕಿದವರಿಗೂ ಹೋಗ್ತಾ ಹೇಳ್ತಾನೆ, ಹಾಕಲ್ಲೇ ಎಲ್ಲರಿಗೂ ಹೇಳ್ತಾನೆ. ಅವ್ರಿಗೆ ನಾನು ಒಂದು ಒಳ್ಳೆಯದು ಅಲ್ಲಿ ನನ್ನ ಆರಿಸ್ತಂದಿದ್ದಾರೋ, ನಾ ಏನು ತಪ್ಪು ಮಾಡಿರೋ ನನಗೆ ಅವ್ರು ನೇರವಾಗಿ ಹೇಳಿ ನಾವು ಸಾಧ್ಯಷ್ಟು ಸುಧಾರಣೆ ಮಾಡ್ಬೇಕಂತ ಪ್ರಯತ್ನ ಪಡೋದೀನಿ. ಎಲ್ಲ ಸಾರ್ವಜನಿಕರಿಗೂ, ನಮ್ಮ ಓಣಿ ಎಲ್ಲ ಹಿರಿಯರು, ಗುರು ಹಿರಿಯರಿಗೂ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ಇಷ್ಟು ಹೊತ್ತು ನಮ್ಮ ಕಾಲ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್.